ರೋಡ್ ಟ್ರಿಪ್ಸ್, ಸೀನರೀಸ್, ಫಾರ್ಮ್ ಹೌಸ್ ಆ್ಯಂಡ್ ಸೋ ಮಚ್ ಮೋರ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ನಮ್ಮ ಐರ್ಲೆಂಡ್ ರೋಡ್ ಟ್ರಿಪ್ಪಿನ ಡೇ 1 ನಾವು ಏನೆಲ್ಲ ಮಾಡಿದ್ವಿ ಅಂತ ಹೇಳ್ತೀನಿ. ಸೊ ನಿಮಗೆ ಶಾರ್ಟಲ್ಲಿ ಹೇಳೋದಾದ್ರೆ, ನಾವು ನಮ್ಮ ಟ್ರಿಪ್ ಬೆಲ್ಫಾಸ್ಟಿಂದ ಐರ್ಲ್ಯಾಂಡಿನ ಕೆರಿ ಅಂತ ಹೇಳುವ ಪ್ಲೇಸ್ ತನಕ ಪ್ಲಾನ್ ಮಾಡಿದ್ವಿ. ಸೊ ಫಸ್ಟಿಗೆ ನಾವು ನಮ್ಮ ಒಂದು ಕಾಮನ್ ಫ್ರೆಂಡಿನ ಮನೆಯಲ್ಲಿ ಮೀಟ್ ಆಗಿ ಅಲ್ಲಿಂದ ಈ ಜರ್ನಿ ಸ್ಟಾರ್ಟ್ ಆಯಿತು. ನೀವಿಲ್ಲಿ ನೋಡುವ ಹಾಗೆ ನಮ್ಮ ಡ್ರೈವಿಂಗಿನ ಮೋಸ್ಟ್ ಆಫ್ ದ ಪಾರ್ಟ್ ಕಂಟ್ರಿ ಸೈಡ್ ಡ್ರೈವಿಂಗ್ ಅಲ್ಲೇ ಹೋಯ್ತು. ಸೀನ್ಸ್ ಮಾತ್ರ ನೀವು ನೋಡಿದ್ರೆ ನೆಕ್ಸ್ಟ್ ಲೆವೆಲ್, ತುಂಬಾ ಚೆನ್ನಾಗಿತ್ತು. ಕೆಲವೊಂದು ಸೀನರಿ ನೋಡುವಾಗ ನನಗೆ ಪದೇ ಪದೇ ನಮ್ಮ ಊರದ್ದೇ ನೆನೆ ಬರ್ತಾ ಇತ್ತು. ಎಸ್ಪೆಷಲಿ ಇದು ನಮ್ಮ ಊರಲ್ಲಿ ಒಂದು ಪಿಲಾರ್ ಖಾನ್ ಅಂತ ಫಾರೆಸ್ಟ್ ಇದೆ. ಇಲ್ಲಿಂದ ಹೋಗುವಾಗ ನನಗೆ ಅದರದ್ದೇ ನೆನಪಾಯಿತು. ಕಂಟಿನ್ಯೂಸ್ ಡ್ರೈವಿಂಗಿಂದ ನಮಗೆ ಟಯರ್ಡ್ ಆಗಬಾರ್ದಂತ ನಾವು ಒಂದು ಎನೆಸ್ಕಿಲನ್ ಅಂತ ಹೇಳುವ ಟೌನಲ್ಲಿ ಸ್ಟಾಪ್ ಕೊಟ್ಟು ನಮ್ಮ ಬೆಳಗ್ಗಿನ ಬ್ರೇಕ್ಫಾಸ್ಟ್ ಮುಗಿಸಿದ್ವಿ. ಬ್ರೇಕ್ಫಾಸ್ಟ್ ಸ್ಪೆಷಲ್ ನೀವು ನೋಡೋದಾದ್ರೆ ಇಡ್ಲಿ, ಚಟ್ನಿ ಮತ್ತು ಪಫ್ಸ್. ಹೀಗೆ ಚಿಕ್ಕವರು ದೊಡ್ಡವರು ಎಲ್ಲರೂ ಒಟ್ಟಿಗೆ ಕೂತು ಬ್ರೇಕ್ಫಾಸ್ಟ್ ಮಾಡಿ ನಮ್ಮ ನೆಕ್ಸ್ಟ್ ಡೆಸ್ಟಿನೇಷನ್ಗೆ ಜರ್ನಿ ಕಂಟಿನ್ಯೂ ಆಯಿತು. ಕಂಟ್ರಿ ಸೈಡಲ್ಲಿ ಈ ಥರ ರೋಲ್ ಮಾಡಿದ ಹುಲ್ಲಿನ ಕಟ್ಟಗಳು ನೋಡಲಿಕ್ಕೆ ಎಷ್ಟು ಚಂದ ಅಲ್ವಾ? ಇದು ಆ್ಯಕ್ಚುಲಿ ಇಲ್ಲಿಯ ಫಾರ್ಮರ್ಸ್ ಸಮ್ಮರ್ ಟೈಮಲ್ಲಿ ಹೀಗೆ ಹುಲ್ಲನ್ನು ರೋಲ್ ಮಾಡಿ ವಿಂಟರ್ ಟೈಮಲ್ಲಿ ಅವರ ಫಾರ್ಮ್ ಆ್ಯನಿಮಲ್ಸಿನ ಫೀಡಿಗೆ ಯೂಸ್ ಮಾಡ್ತಾರೆ. ಓಕೆ, ಸೊ ಇವಾಗ ನಾವು ಬಾರ್ಡರ್ ಕ್ರಾಸ್ ಮಾಡಲಿಕ್ಕಿದ್ದೀವಿ. ನೀವಿದು ಬೋರ್ಡ್ ನೋಡಿದರೆ ಇಲ್ಲಿ 50 km/h ಅಂತ ಬರೆದಿದ್ದಾರೆ. ಸೊ ದಟ್ ಈಸ್ ದಿ ಓನ್ಲಿ ವೇ ನಮಗೆ ಗೊತ್ತಾಯಿತು ನಾವು ಬಾರ್ಡರ್ ಕ್ರಾಸ್ ಮಾಡಿದ್ವಿ ಅಂತ. ಬಿಕಾಸ್ UK ಅಲ್ಲಿ ನಾವು ಡ್ರೈವಿಂಗ್ ಮೈಲ್ಸಲ್ಲಿ ಕೌಂಟ್ ಮಾಡ್ತೀವಿ ಆ್ಯಂಡ್ ಐರ್ಲ್ಯಾಂಡಲ್ಲಿ ಅವರು km/h ಕೌಂಟ್ ಮಾಡೋದು. ಹೀಗೆ ನಾವು ನಮ್ಮ ಫಸ್ಟ್ ಡೆಸ್ಟಿನೇಷನಿಗೆ ರೀಚ್ ಆದ್ವಿ, ವಿಚ್ ಇಸ್ ನಾಕ್ ಶ್ರೈನ್. ಇದು ಐರ್ಲ್ಯಾಂಡಿನ ಕೌಂಟಿ ಮೇಯೋದಲ್ಲಿರುವ ಒಂದು ಫೇಮಸ್ ಪಿಲ್ಗ್ರಿಮೇಜ್ ಸೈಟ್. ವಿಸಿಟ್ ಆದಮೇಲೆ ನಾವು ಒಂದು ಕ್ವಿಕ್ ಲಂಚ್ ಬ್ರೇಕಿಗೆ ಬಂದ್ವಿ ಆ್ಯಂಡ್ ವಿ ಹ್ಯಾಡ್ ಸಮ್ ರ್ಯಾಪ್ಸ್ ಆ್ಯಂಡ್ ಸ್ಯಾಂಡ್ವಿಚಸ್. ಸೊ ಲಂಚ್ ಆದಮೇಲೆ ಕಂಟ್ರಿ ಸೈಡ್ನ ಬ್ಯೂಟಿಫುಲ್ ಸೀನರೀಸ್ ನೋಡ್ತಾ ನೋಡ್ತಾ ನೆಕ್ಸ್ಟ್ ನಾವು ಹೋದ್ವಿ ಕ್ಲಿಫ್ಸ್ ಆಫ್ ಮೋರ್ಗೆ. ನಾವು ಎಲ್ಲೇ ಟ್ರಾವೆಲ್ ಮಾಡಿದ್ರು, ಎಷ್ಟು ಎಂಜಾಯ್ ಮಾಡಿದ್ರು, ಈ ಮಮ್ಮಿ ಡ್ಯೂಟೀಸ್ ಅಂತ ಮುಗಿಯೋದೇ ಇಲ್ಲ, ಸರಿ ಅಲ್ವಾ? ನಾನು ಇಲ್ಲೊಂದು ಇಂಟ್ರೆಸ್ಟಿಂಗ್ ಥಿಂಗ್ ನೋಡಿದ್ದೇನೆಂದರೆ, ಬೆಟ್ಟದ ಒಳಗೆ ಮಾಡಿರುವ ಈ ಶಾಪ್ಸ್ಗಳು, ಲೈಕ್ ಹಿಲ್ಸಿನ ಒಳಗೆ ಮಾಡಿರುವ ಈ ಶಾಪ್ಗಳೆಲ್ಲ ನೇಚರ್ ಜೊತೆ ಚಂದವಾಗಿ ಬ್ಲೆಂಡ್ ಆಗ್ತಾಯಿತ್ತು. ಇನ್ನೊಂದು ಸರ್ಪ್ರೈಸಿಂಗ್ ಥಿಂಗ್ ಏನಂದರೆ, ಈ ಬೆಟ್ಟದ ಮೇಲಿರುವ ಕುರಿಮರಿಗಳು. ನನಗೆ ಒಂದು ದಿನ ಈ ಬೆಟ್ಟ ಹತ್ತಿ ಇಷ್ಟು ಸುಸ್ತಾಗ್ತಾ ಉಂಟು. ಈ ಕುರಿಗಳೆಲ್ಲ ಎವ್ರಿಡೇ ಬೆಟ್ಟದ ಮೇಲೆ ಬಂದು ಈ ಹುಲ್ಲನ್ನು ತಿಂತಾರಾ ಏನೋ ನನ್ನ ಕ್ವೆಶ್ಚನ್. ನೋಡುವ, ನೆಕ್ಸ್ಟ್ ಟೈಮ್ ನಾನು ಫೈಂಡ್ ಔಟ್ ಮಾಡಲಿಕ್ಕೆ ಟ್ರೈ ಮಾಡ್ತೀವಿ. ಕ್ಲಿಫ್ ಮೇಲಿಂದ ಈ ವ್ಯೂ ನೋಡಿ, ಇಟ್ ವಾಸ್ ಕಂಪ್ಲೀಟ್ಲಿ ಮ್ಯಾಜಿಕಲ್. ಸೊ ಒಂದು ಗ್ರೂಪ್ ಪಿಕ್ಚರ್ ತಗೊಂಡು ನಾವು ಪುನಃ ನೆಕ್ಸ್ಟ್ ಡೆಸ್ಟಿನೇಷನ್ಗೆ ಹೊರಟ್ವಿ. ಸೊ ಇಲ್ಲಿಂದ ನಮ್ಮ ಹಾಲಿಡೇ ಹೋಮಿಗೆ ಹೋಗಲು ನಾವೊಂದು ಚಿಕ್ಕ ಫೆರಿಯಲ್ಲಿ ಟ್ರಾವೆಲ್ ಮಾಡಿದ್ವಿ. ಸೊ ನಮ್ಮ ಕಾರ್ಸ್ ಎಲ್ಲ ಫೆರಿಯಲ್ಲಿ ಹಾಕಿ ಜಸ್ಟ್ ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ಹೋಗ್ಬೋದು. ಬನ್ನಿ, ಈ ಫೆರಿಯಿಂದ ನಿಮಗೆ ವಾಟರ್ ವ್ಯೂ ಆ್ಯಂಡ್ ಸನ್ಸೆಟ್ ವ್ಯೂ ಹೇಗೆ ಕಾಣ್ತದೆ ಅಂತ ತೋರಿಸ್ತೀನಿ. ಸಿಟ್ ಬ್ಯಾಕ್ ಆ್ಯಂಡ್ ಎಂಜಾಯ್. ಸೂಪರ್ ಆಗಿದೆ ಅಲ್ಲ ಈ ವ್ಯೂ. ಫೆರಿ ಜರ್ನಿ ಎಂಜಾಯ್ ಮಾಡ್ತಾ ಮಾಡ್ತಾ ನಾವು ಕಂಟ್ರಿ ಸೈಡಿಗೆ ರೀಚ್ ಆದ್ವಿ. ಆ್ಯಂಡ್ ನಾವ್ ಅರೈವಿಂಗ್ ಎಟ್ ಅವರ್ ಹಾಲಿಡೇ ಹೋಮ್. ಆ್ಯಂಡ್ ಈ ಗೇಟಿನ ಒಳಗೆ ಡ್ರೈವ್ ಮಾಡ್ತಾ ಮಾಡ್ತಾ, ಟು ಬಿ ಆನೆಸ್ಟ್, ಇಟ್ ಲಿಟ್ರಲಿ ಫೆಲ್ಟ್ ಲೈಕ್ ಅ ವರ್ಲ್ಡ್ ವಿದಿನ್ ಅ ವರ್ಲ್ಡ್. ಯಾಕೆಂದರೆ ಈ ಇಡೀ ದೊಡ್ಡ ಪ್ರಾಪರ್ಟಿಯಲ್ಲಿ ಇರೋದು ಇದು ಒಂದೇ ಮನೆ. ಒಂದು ಪರ್ಫೆಕ್ಟ್ ಕಂಟ್ರಿ ಹೋಮ್ ಅಥವಾ ಫಾರ್ಮ್ ಹೌಸಲ್ಲಿ ಏನೆಲ್ಲ ಇರಬೇಕು, ಲೈಕ್ ಹಾರ್ಸಸ್ ಆ್ಯಂಡ್ ಆ್ಯನಿಮಲ್ಸ್ ಆ್ಯಂಡ್ ಬ್ಯೂಟಿಫುಲ್ ಗಾರ್ಡನ್ಸ್ ಆ್ಯಂಡ್ ಸನ್ಸೆಟ್ ವ್ಯೂಸ್, ಪ್ರತಿಯೊಂದು ಇಲ್ಲಿದೆ. ನೆಕ್ಸ್ಟ್ 4 ಡೇಸ್ಗೆ ಇದೇ ನಮ್ಮ ಸ್ಟೇ ಅಂತ ನೋಡಿ ವಿ ಆಲ್ ವಾಸ್ ಸೂಪರ್ ಹ್ಯಾಪಿ. ಸೊ ಸದ್ಯಕ್ಕೆ ನೀವು ಈ ಕಂಟ್ರಿ ಹೋಮ್ನ ಬ್ಯೂಟಿಫುಲ್ ವ್ಯೂಸ್ ಆ್ಯಂಡ್ ಸರೌಂಡಿಂಗ್ಸ್ ಎಂಜಾಯ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಈ ಮನೆಯ ಫುಲ್ ಟೂರ್ ಆ್ಯಂಡ್ ನಮ್ಮ ನೆಕ್ಸ್ಟ್ ಅಡ್ವೆಂಚರ್ಸ್ ಡೀಟೇಲ್ ಆಗಿ ಶೇರ್ ಮಾಡ್ತೀನಿ. ಅಂಟಿಲ್ ದೆನ್, ಟೇಕ್ ಕೇರ್, ಸಿ ಯು ಸೂನ್, ಬಾಯ್.